ನಮಸ್ಕಾರಗಳು ಸ್ನೇಹಿತರೆ. ಇಂದು ನಮ್ಮ ದಿ ಮೀಡಿಯಾ ಚಾನೆಲ್ ಮೂಲಕ ಜೀವನದಲ್ಲಿ ಎಷ್ಟೇ ನೋವುಗಳನ್ನೇ ಎದುರಿಸಿದರೂ ಹೋರಾಟವನ್ನು ನಿಲ್ಲಿಸದ ಮತ್ತೊಮ್ಮೆ ಬದುಕಿನ ಹೊಸ ಅಧ್ಯಾಯವನ್ನು ಆರಂಭಿಸಲು ಬಯಸುತ್ತಿರುವ ಒಬ್ಬ ಧೈರ್ಯಶಾಲಿ ಮಹಿಳೆಯ ಕಥೆಯನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಫ್ರೆಂಡ್ಸ್, ಈ ಕಥೆಯ ನಾಯಕಿ 38 ವರ್ಷದ ಮೈಸೂರು ಮೂಲದ ಶಾಂತಮ್ಮರವರು ಆಗಿದ್ದಾರೆ. ಅವಳು ತನ್ನ ಬಾಲ್ಯದಿಂದಲೇ ಬಲಿಷ್ಠ, ಸ್ವಾಭಿಮಾನಿ ಸ್ವಭಾವದವಳು. ಇವರು 25ನೇ ವಯಸ್ಸಿನಲ್ಲಿ ಮದುವೆಯಾದರು. ಅವಳ ಕನಸುಗಳು ಬೇಗನೆ ಭಂಗಪಟ್ಟವು. ಹಾಗೆ ಪತಿಯ ನಿರ್ಲಕ್ಷ್ಯ, ಮನೆಯಲ್ಲಿ ಹಿಂಸೆ ಹಾಗೂ ಒಂಟಿತನ ಅವಳ ಜೀವನದ ಭಾಗವಾಗಿ ಬಿಟ್ಟಿದ್ದವು. 8 ವರ್ಷಗಳ ಮದುವೆ ಬದುಕಿನ ನಂತರ ಅವಳು ತನ್ನ ಸ್ವಾಭಿಮಾನಕ್ಕಾಗಿ ಆ ಸಂಬಂಧದಿಂದ ಹೊರಬಂದಳು ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ವಿಚ್ಛೇದನದ ನಂತರ ಅವಳು ಮಗುವಿನ ಹೊಣೆಗಾರಿಕೆಯನ್ನು ತಾನು ಒಬ್ಬಳೇ ಹೊತ್ತುಕೊಂಡಳು. ಕೆಲಸ ಮಾಡಿಕೊಂಡು ಮಗುವಿಗೆ ಉತ್ತಮ ಶಿಕ್ಷಣ ಕೊಡಲು ತಾನೇ ಶ್ರಮಿಸಿ ಹೋರಾಡಿದಳು. ಹಲವಾರು ಬಾರಿ ಸಮಾಜದ ಟೀಕೆ, ಹಿಂಸೆ, ತಿರಸ್ಕಾರವನ್ನು ಎದುರಿಸಿದ್ದರೂ ಅವಳ ನಗು ಕಳೆಯಲಿಲ್ಲ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಈಗ ಅವಳು ಮತ್ತೊಮ್ಮೆ ಮದುವೆಯಾಗುವ ನಿರ್ಧಾರವನ್ನು ಮಾಡಿಕೊಂಡಿದ್ದಾಳೆ. ಜೀವನದಲ್ಲಿ ನೋವು ಬಂದರೂ ಪ್ರೀತಿಯನ್ನು ಬಿಟ್ಟುಬಾರದು ಹಾಗೆ ಎಂಬ ನಂಬಿಕೆಯಿಂದ ಅವಳು ಪ್ರೀತಿಪೂರ್ಣ, ಜವಾಬ್ದಾರಿಯುತ ಮತ್ತು ಸಹಾನುಭೂತಿ ಹೊಂದಿರುವ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ ಎಂದು ತಿಳಿಸಲಾಗಿದೆ. ಅವಳಿಗೆ ಬೇಕಾಗಿರುವಂತಹ ವ್ಯಕ್ತಿ ಅವಳ ಮಕ್ಕಳನ್ನು ತನ್ನದೇ ಮಕ್ಕಳಂತೆ ನೋಡಿಕೊಳ್ಳುವ ಹೃದಯದವನು ಆಗಿರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ನನ್ನನ್ನು ಸಂತೋಷದಿಂದ ನೋಡಿಕೊಳ್ಳುವವನು ಆಗಿರಬೇಕು ಮತ್ತು ಬೆಳಗ್ಗೆ ಎದ್ದು ಚಹಾವನ್ನು ಕೊಡುವಂತಹ ಒಬ್ಬ ಹುಡುಗ ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಶಾಂತಮ್ಮರವರು ಹೇಳುತ್ತಾರೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನನ್ನ ಬದುಕಿನ ಹೊಸ ಅಧ್ಯಾಯವನ್ನು ಜೊತೆಗೂಡಿ ಬರೆಯೋಣ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.